ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಹಾಗೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ನಡುವಿನ ಜಟಾಪಟಿಗೆ ಬ್ರೇಕ್ ಬೀಳುವ ಸಾಧ್ಯತೆ ಇದೆ. ಉಭಯ ನಾಯಕರ ನಡುವಿನ ಭಿನ್ನಾಭಿಪ್ರಾಯಕ್ಕೆ ತೆರೆ ಎಳೆಯುವ ನಿಟ್ಟಿನಲ್ಲಿ ವರಿಷ್ಠರು ನಡೆಸಿದ ಪ್ರಯತ್ನ ತಕ್ಕ ಮಟ್ಟಿಗೆ ಯಶಸ್ವಿ ಆಗಿದೆ. ಹಿರಿಯರ ಸಮ್ಮುಖದಲ್ಲಿ ಸಂಸದ ಸುಧಾಕರ್ ಮತ್ತು ಎಸ್ಆರ್ ವಿಶ್ವನಾಥ್ ನಡುವೆ ಸಂಧಾನ ಸಭೆ ಸಕ್ಸಸ್ ಆಗಿದೆಯಂತೆ. ಸಂಸದ ಕೆ ಸುಧಾಕರ್ ಮತ್ತು ಎಸ್ಆರ್ ವಿಶ್ವನಾಥ್ ಬಹಿರಂಗವಾಗಿಯೇ ಕಿತ್ತಾಟ ನಡೆಸಿದ್ರು. ಇತ್ತೀಚೆಗೆ ನಡೆದ ಕೆಂಪೇಗೌಡ ಜಯಂತಿಯನ್ನು ಕೂಡ ಪ್ರತ್ಯೇಕವಾಗಿ ಆಚರಿಸಿದ್ರು. ಅಲ್ಲದೆ ಯಲಹಂಕದಲ್ಲಿ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೇನೆ ಎಂಬ ಸವಾಲನ್ನ ಸುಧಾಕರ್ ಹಾಕಿದ್ರು. ಇದಕ್ಕೆ ವಿಶ್ವನಾಥ್ ಕೂಡ ಪ್ರತಿ ಸವಾಲ್ ಹಾಕಿದ್ರು. ಉಭಯ ನಾಯಕರ ನಡುವೆ ಈ ಹಿಂದೆಯೂ ಅನೇಕ ಬಾರಿ ಕಿತ್ತಾಟಗಳು ನಡೆದಿದ್ದವು. ಇದೀಗ ಅದು ತಾರಕಕ್ಕೇರಿತ್ತು. ಇಬ್ಬರು ಪರಸ್ಪರರ ವಿಚಾರದಲ್ಲಿ ನಕಾರಾತ್ಮಕ ಹೇಳಿಕೆಗಳನ್ನು ನೀಡಿದ್ರು. ಪಕ್ಷಕ್ಕೂ ಕೂಡ ಇದು ತೀವ್ರ ಮುಜುಗರವನ್ನು ಉಂಟು ಮಾಡಿತ್ತು. ಆದರೆ ಮೊನ್ನೆ ನಡೆದ ಕೋರ್ ಕಮಿಟಿ ಸಭೆಯ ಸಂದರ್ಭದಲ್ಲಿ ಕೆ ಸುಧಾಕರ್ ಮತ್ತು ಎಸ್ಆರ್ ವಿಶ್ವನಾಥ್ ಅವರ ನಡುವಿನ ಭಿನ್ನಾಭಿಪ್ರಾಯ ಶಮನ ಮಾಡುವ ಪ್ರಯತ್ನ ನಡೆದಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿಯಿಂದ ಇಬ್ಬರಿಗೂ ಸೂಚನೆ ನೀಡಲಾಗಿದೆ. ಏನೇ ಇದ್ರೂ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡುವಂತೆ ಪ್ರಹ್ಲಾದ್ ಜೋಶಿ ಹಾಗೂ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿಯಿಂದ ಇಬ್ಬರಿಗೂ ಸೂಚಿಸಲಾಗಿದೆ. ಹೈಕಮಾಂಡ್ ಇಬ್ಬರ ಜಟಾಪಟಿ ಬಗ್ಗೆ ಗಂಭೀರವಾಗಿ ಪರಿಗಣಿಸಿದೆ. ಈ ರೀತಿಯಲ್ಲಿ ಪರಸ್ಪರ ಕಿತ್ತಾಡಿಕೊಳ್ಳೋದು ಇಬ್ಬರಿಗೂ ಶೋಭೆ ತರೋದಿಲ್ಲ ಅಂತ ಹಿರಿಯ ನಾಯಕರು ಉಪದೇಶ ಮಾಡಿದ್ದಾರೆ. ಬಹಿರಂಗ ಹೇಳಿಕೆ ಕೊಡದಂತೆ ಇಬ್ಬರಿಗೂ ಪ್ರಹ್ಲಾದ್ ಜೋಶಿ ತಾಕೀತು ಮಾಡಿದ್ದಾರಂತೆ. ಹಿರಿಯರ ಮಾತಿಗೆ ಒಪ್ಪಿಗೆ ಸೂಚಿಸಿದ ಸುಧಾಕರ್ ಹಾಗೂ ವಿಶ್ವನಾಥ್ ಮುಂದಿನ ದಿನಗಳಲ್ಲಿ ಬಹಿರಂಗ ಹೇಳಿಕೆ ನೀಡೋದಿಲ್ಲ ಅಂತ ತಿಳಿಸಿದ್ದಾರಂತೆ. ಅಲ್ಲದೆ ಹಿರಿಯರ ಸಮ್ಮುಖದಲ್ಲೇ ಉಭಯ ನಾಯಕರು ಪರಸ್ಪರ ಶೇಕ್ ಹ್ಯಾಂಡ್ ಮಾಡಿಕೊಂಡಿದ್ದಾರಂತೆ. ಒಟ್ಟಾರೆ ಶಾಸಕ ಎಸ್ಆರ್ ವಿಶ್ವನಾಥ್ ಹಾಗೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ನಡುವೆ ಭಿನ್ನಾಭಿಪ್ರಾಯವೇನೋ ತೀವ್ರಗೊಂಡಿತ್ತು. ಉಭಯ ನಾಯಕರು ಬಹಿರಂಗವಾಗಿಯೇ ತಮ್ಮ ಭಿನ್ನಾಭಿಪ್ರಾಯವನ್ನು ಹೊರಹಾಕಿದ್ರು. ಕೆಂಪೇಗೌಡ ಜಯಂತಿ ದಿನವೂ ಉಭಯ ನಾಯಕರ ನಡುವೆ ಬಹಿರಂಗ ವಾಕ್ಸಮರ ನಡೆದಿತ್ತು. ಈ ನಡುವೆ ಯಲಹಂಕದಲ್ಲೇ ಚುನಾವಣೆಗೆ ನಿಲ್ಲೋದಾಗಿ ಕೆ ಸುಧಾಕರ್ ಸವಾಲು ಹಾಕಿದ್ರು. ಇದಕ್ಕೆ ಎಸ್ಆರ್ ವಿಶ್ವನಾಥ್ ಪ್ರತಿ ಸವಾಲು ಕೂಡ ಹಾಕಿದ್ರು. ಈಗ ಈ ಇಬ್ಬರ ನಡುವೆ ಮುನಿಸು ಕಡಿಮೆ ಆಗಿದೆ. ಇಬ್ಬರ ಮುನಿಸಿಗೆ ವರಿಷ್ಠರು ಮದ್ದು ಅರೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರಿಬ್ಬರ ನಡವಳಿಕೆ ಮತ್ತು ಮಾತಿನ ಚಕಮಕಿಗಳು ಹೇಗಿರುತ್ತೆ, ಇಬ್ಬರು ಸೈಲೆಂಟ್ ಆಗ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ.